ದರ್ಶನ್ಸ್ ಫ್ಯಾನ್ಸ್ ವಿರುದ್ಧ ರಮ್ಯಾ ದೂರು ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅದರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ತಾರೆ. ಈ ವಿಚಾರ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಮುಂದೆ ಈ ರೀತಿಯ ಘಟನೆಗಳು ಆಗಬಾರದು, ಕಮಿಷನರ್ ಕ್ರಮವನ್ನ ಕೈಗೊಳ್ತಾರೆ ಅಂತ ಹೇಳಿ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳಿಗೆ ಈ ರೀತಿಯಾಗಿ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡೋದು ಅಥವಾ ಅವರನ್ನ ನಿಂದಿಸೋದು ನಮ್ಮ ಸರ್ಕಾರ ಕೂಡ ಅದನ್ನು ಸಹಿಸೋದಿಲ್ಲ ಅನ್ನುವಂತಹ ಮಾತುಗಳನ್ನು ಗೃಹ ಸಚಿವರು ಆಡಿದ್ದಾರೆ. ಅದರಂತೆಯೇ ಈಗಾಗಲೇ ದೂರು ದಾಖಲಾಗಿದೆ. ದೂರು ದಾಖಲಾದಂತಹ ಬೆನ್ನಲ್ಲೇ ಪೊಲೀಸ್ನವರು ಕೂಡ ಕ್ರಮವನ್ನು ತೆಗೆದುಕೊಳ್ತಾರೆ. ನೋಟಿಸ್ಗಳು ಕೊಡಬೇಕು, ಯಾರ್ಯಾರು ಈ ಮೆಸೇಜ್ಗಳು ಕಳಿಸಿದ್ದಾರೋ ಅವರೆಲ್ಲರಿಗೂ ಕೂಡ ನೋಟಿಸನ್ನು ಕೊಡ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ. ತನಿಖೆ ಪಾರದರ್ಶಕವಾಗಿ ಆಗತ್ತೆ ಅಂತ ಹೇಳಿ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಪರಮೇಶ್ವರ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಇವತ್ತು ಕೂಡ ದೂರನ್ನು ಕೂಡ ಸಲ್ಲಿಕೆ ಮಾಡಲಿಕ್ಕಿದೆ ಅಧಿಕೃತವಾಗಿ ಕಾಂಗ್ರೆಸ್ನಿಂದ. ಒಂದು ಕಡೆ ದರ್ಶನ್ ಫ್ಯಾನ್ಸ್ ಮತ್ತು ರಮ್ಯಾ ವಾರ್ಗಳು ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮತ್ತೊಂದು ಕಡೆ ಸ್ಯಾಂಡಲ್ವುಡ್ನಲ್ಲಿ ಈ ವಿಚಾರ ಏನಿದೆಯಲ್ಲ, ಈ ವಾರ್ ವಿಚಾರ, ಸೊ ಎಲ್ಲವೂ ಕೂಡ ಹೊಂದಾಣಿಕೆ ಇಲ್ಲ ಅನ್ನೋದು ಕೂಡ ಪದೇ ಪದೇ ಸಾಬೀತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಕ್ರಮ ತಗೊಳ್ತಾರೆ ಖಂಡಿತವಾಗಿ. ಭಾಳ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕಾಗ್ತದೆ. ಇಂಥ ಘಟನೆಗಳು ಮುಂದೆ ಆಗಬಾರ್ದಲ್ವಾ. ಇವತ್ತು ರಮ್ಯಾ ಅವರಿಗಾಗಿರ್ಬೋದು ಅಥವಾ ಬೇರೆಯವರಿಗೆ ನಾಳೆ ಆಗಬಹುದು. ಅದು ಎಲ್ಲೋ ಒಂದು ಕಡೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಅದಕ್ಕೆ ಕಮಿಷನರು ಕ್ರಮ ತಗೊಳ್ತಾರೆ. ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸರ್? ನಾನೇನು ಕೊಟ್ಟಿಲ್ಲ, ಅವರು ಕಮಿಷನರ್ ಕೊಡ್ತಾರೆ. ಮಹಿಳಾ ಆಯೋಗದವರು ಕೂಡ ಪತ್ರ ಬರೆದಿದ್ದಾರೆ ಸರ್. ನಾನು ಅದನ್ನೆಲ್ಲ ಪರಿಗಣಿಸಿ ಪತ್ರ ಬರೆದಿರೋದಕ್ಕೆ ಉತ್ತರ ಕೊಡ್ತಾರೆ. ಕಮಿಷನರು ಕ್ರಮ ತಗೊಳ್ಳೋದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಸೂಚನೆ ಕೊಡ್ತಾರೆ. ನಾನು ಕೂಡ ಅವ್ರಿಗೆ ಸೂಚನೆ ಕೊಡ್ತೀನಿ, ಇಂಥದ್ದೆಲ್ಲ ನಡಿಬಾರ್ದು ಹಾಗೆ ಅಂತ. ಅದಕ್ಕೆ ಕ್ರಮ ತಗೊಳ್ತಾರೆ.